ಸಚಿವ ನಾಗೇಂದ್ರರವರು ವಾಲ್ಮೀಕಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿರುವಂಥ ಪ್ರಕರಣದಲ್ಲಿ ನಾವು CBI ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದೆವು. ಆದರೆ SIT ನೇಮಕ ಮಾಡಿ CBIಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯೂನಿಯನ್ ಬ್ಯಾಂಕು CBIಗೆ ಪತ್ರ ಬರೆದು CBI ತನಿಖೆ ಮಾಡಬೇಕು ಅಂತ ಯೂನಿಯನ್ ಬ್ಯಾಂಕ್ ಹೇಳುತ್ತೆ. ಆಶ್ಚರ್ಯ ಅಂತ ಹೇಳಿದ್ರೆ ವಾಲ್ಮೀಕಿ ನಿಗಮದ 87 ಕೋಟಿ ರೂಪಾಯಿ ಹೈದರಾಬಾದ್ ಮೂಲದ 9 ಕಂಪನಿಗಳಿಗೆ ಅವರ ಖಾತೆಗೆ ವರ್ಗ ಆಗಿರುವುದು, ಇದರ ಹಿಂದೆ ಬಹುದೊಡ್ಡ ರಾಜ್ಯವನ್ನು ಮೀರಿ ನಡೆದಿರುವಂಥ ಘಟನೆಗಳಿದೆ ಅಂತೇಳಿ ಸಂಶಯಕ್ಕೆಡೆಯಾಗಿದೆ. ಆದ್ದರಿಂದ CBI ತನಿಖೆ ವಹಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ನಾಗೇಂದ್ರರವ್ರನ್ನ ಕರೆದು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಆದರೆ ಸಚಿವ ನಾಗೇಂದ್ರರವರು ನಾನು ರಾಜೀನಾಮೆ ನಂದು ಕೇಳಿದರೆ ಎಲ್ಲರದ್ದು ಬಹಿರಂಗಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಸುದ್ದಿ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸಂದಿಗ್ಧದಲ್ಲಿದ್ದಾರೆ ಅಂತ ನಮಗನ್ನಿಸುತ್ತೆ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಬಡವರ ಹಣ, ದುರ್ಬಲರ ಹಣ, ಧ್ವನಿಯಿಲ್ಲದವರ ಹಣ, ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಬಗ್ಗೆ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 87 ಕೋಟಿ ರೂಪಾಯಿ ಆ ಬಡವರ ಶಿಕ್ಷಣಕ್ಕೆ, ಅವರ ಉದ್ಯೋಗಕ್ಕೆ, ಆರೋಗ್ಯಕ್ಕೆ, ವಸತಿಗೆ ಮೀಸಲಿಟ್ಟಂಥ ಹಣ ಇವತ್ತು ಕಂಪನಿಗಳಿಗೆ, ಬೇರೆ ಬೇರೆ ಕಂಪನಿಗಳ ಖಾತೆಗೆ ಹೋಗ್ತದೆ ಅನ್ನುವಂಥ ಒಂದು ಪರಂಪರೆ ಮತ್ತು ವ್ಯವಸ್ಥೆ ತುಂಬ ರಾಜ್ಯದಲ್ಲಿ ಆತಂಕ ಕಡಿಮೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆ ಕೇಳಲಾಗದಷ್ಟು, ಪಡೆಯಲಾಗದಷ್ಟು ಮುಖ್ಯಮಂತ್ರಿಗಳು ದುರ್ಬಲರಾಗಿದ್ದಾರೋ ಎನ್ನುವಂಥ ಆತಂಕ ಇವತ್ತು ರಾಜ್ಯದೆಲ್ಲೆಡೆ ಹರಿದಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ತಕ್ಷಣ ನಿಮ್ಮ ಸಚಿವರ ರಾಜೀನಾಮೆಯನ್ನು ತಗೊಳ್ಳಿಕ್ಕೆ ಏನಾದರೂ ನಿಮಗೆ ತೊಂದರೆ ಇದ್ದರೆ ನಿಮ್ಮ ರಾಜೀನಾಮೆಯನ್ನು ಕೇಳುವಂಥ ಅನಿವಾರ್ಯತೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ ಅನ್ನುವಂಥ ಮಾತುಗಳು ಹೇಳಬೇಕಾಗಿದೆ. ಒಟ್ಟಾರೆ ಈ ಸರ್ಕಾರ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಹಣ ಇಷ್ಟೊಂದು ದುರ್ವ್ಯಯ ಆಗುವಾಗಲೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದು ನೋಡಿದರೆ ಅದರ ಹಿಂದೆ ಯಾರೂ ಊಹಿಸಲಿಕ್ಕಾಗದಿರುವಂಥ ದೊಡ್ಡ ಷಡ್ಯಂತ್ರ ಇದೆ ಅನ್ನುವಂಥ ಭಾವನೆ ಇವತ್ತು ವ್ಯಕ್ತ ಆಗ್ತಾ ಇದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.